ದರೋಡೆಕೋರರು ಬೀದಿಗೆ ಬಂದಿದ್ದಾರೆ. ಮಂಗಳೂರಿನಲ್ಲಿ ದರೋಡೆ, ಬೀದರ್ನಲ್ಲಿ ದರೋಡೆ, ಬೆಂಗಳೂರಿನಲ್ಲಿ ದರೋಡೆ. ಮತ್ತು ಈ ಸರ್ಕಾರ ಬಂದ ಮೇಲೆ ಕಮ್ಯುನಲ್ ಫೋರ್ಸ್ಗಳಿಗೆ ಅವರಿಗನ್ಸಿದೆ ನಮ್ಮ ಸರ್ಕಾರ ಅಂಥೇಳಿ. ಅದರ ಪರಿಣಾಮ ನಾಗಮಂಗಲದಲ್ಲಿ ಗಣಪತಿ ಮೆರವಣಿಗೆ ಮೇಲೆ ಪೆಟ್ರೋಲ್ ಬಾಂಬು ದಾಳಿ, ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ದಾಳಿ, ಪೊಲೀಸರು ಅಸಹಾಯಕರಾಗಿ ಓಡಬೇಕಾದಂಥ ದುಸ್ಥಿತಿ ಯಾವಾಗಲೂ ನಿರ್ಮಾಣ ಆಗಿರಲಿಲ್ಲ. ಯಾಕೆಂದ್ರೆ ಆ ಕಮ್ಯುನಲ್ ಫೋರ್ಸ್ಗಳಿಗೆ ಅನಿಸಿದೆ ಹಮಾರ ಸರ್ಕಾರ ಹೇ ಅಂಥೇಳಿ, ನಮ್ಮ ಸರ್ಕಾರ ಅಂಥೇಳಿ. ಯಾವಾಗ ಇವರು ಹುಬ್ಬಳ್ಳಿ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದವರ ಪೊಲೀಸ್ ಕೇಸ್ಗಳನ್ನು ವಿಡ್ರಾ ಮಾಡ್ಕೊಳ್ಳೋಕ್ಕೆ ಕ್ಯಾಬಿನೆಟ್ನಲ್ಲಿ ನಿರ್ಣಯ ಮಾಡಿದ್ರು, ಆಗ ಅನಿಸ್ತು ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ನಾವು ಏನು ಮಾಡಿದ್ರು ಭಾರಕ್ಕೂ ಮಾಫ್ ಅನ್ನುವಂಥ ಒಂದು ಸಂದೇಶವನ್ನು, ಕೆಟ್ಟ ಸಂದೇಶವನ್ನು ಕೊಟ್ಟರು. ಈ ಸರ್ಕಾರದಲ್ಲಿ ಕಮ್ಯುನಲ್ಗಳಿಗೆ ಮತ್ತು ಕ್ರಿಮಿನಲ್ಗಳಿಗೆ ರಾಜಾಶ್ರಯ ಇದೆ. ಇದೆಲ್ಲ ಸಾಧನೆನಾ? ಸಾಮಾಜಿಕ ನ್ಯಾಯದ ಮಾತಾಡ್ತಾರೆ, ಸಾಮಾಜಿಕ ಕ್ಷೋಭೆಯನ್ನು ನಿರ್ಮಾಣ ಮಾಡ್ತಾರೆ. ಮಾತಾಡೋದು ಸಾಮಾಜಿಕ ನ್ಯಾಯ, ಮಾಡೋದು ಸಾಮಾಜಿಕ ಕ್ಷೋಭೆ. ಜಾತಿಗಳನ್ನು ಎತ್ಕಟ್ಟಿ ಹಳ್ಳಿಯಲ್ಲೂ ಜನ ನೆಮ್ಮದಿಯಲ್ಲಿ ಇರಬಾರ್ದು, ಜಾತಿ ಜಗಳ ಆಡ್ಕೊಂಡು ಅವ್ರು ಬಡ್ದಾಡ್ಕೊಂಡು ಇರಬೇಕು ಅನ್ನೋದು ಇವರ ಉದ್ದೇಶ ಇದೆ. ಜನ ಸಂಕಟದಲ್ಲಿ, ಇವ್ರ ಸಂಭ್ರಮದಲ್ಲಿ. ಗುತ್ತಿಗೆದಾರರ ಬಿಲ್ ಪಾವತಿಗೆ ಇವ್ರ ಹತ್ರ ದುಡ್ಡಿಲ್ಲ, ರಸ್ತೆ ಗುಂಡಿ ಮುಚ್ಚೋದಕ್ಕೆ ದುಡ್ಡಿಲ್ಲ, ಸಾರಿಗೆ ನೌಕರರ ಸಂಬಳಕ್ಕೆ ದುಡ್ಡಿಲ್ಲ, ಆಂಬ್ಯುಲೆನ್ಸ್ ಚಾಲಕರ ಸಂಬಳಕ್ಕೆ ದುಡ್ಡಿಲ್ಲ, ಹಾಲು ಉತ್ಪಾದಕರ ಸಬ್ಸಿಡಿ ಕೊಟ್ಟಿಲ್ಲ, ಗ್ರಾಮ ಪಂಚಾಯಿತಿ ಕುಡಿಯೋ ನೀರಿನ ಬಿಲ್ ಕಟ್ಟೋದಕ್ಕೂ ಹಣ ಇಲ್ಲ. ಇದ್ರ ಮೇಲೆ ಇವ್ರದ್ದು ಸಂಭ್ರಮಾಚರಣೆ ಮತ್ತು ದೊಡ್ಡ ದೊಡ್ಡ ಜಾಹೀರಾತು. ಇದು ಈ ಸರ್ಕಾರದ ಶಾಂಪಲ್. ಇದು ನೀವು ಯಾರು ಬೇಕಾದ್ರೂ ನೀವು ಹತ್ತಿರದಲ್ಲಿ ಗಮನಿಸಿರ್ತೀರಿ. ಸಿದ್ದರಾಮಯ್ಯ 1 ಮತ್ತು ಸಿದ್ದರಾಮಯ್ಯ 2ಗೂ ಭಾಳ ಅಂತರ ಇದೆ. ಸಿದ್ದರಾಮಯ್ಯ 1ನಲ್ಲಿ ಅಟ್ಲೀಸ್ಟು ಲವಲವಿಕೆ ಕಾಣ್ತಾ ಇತ್ತು, ಉತ್ಸಾಹ ಕಾಣ್ತಾ ಇತ್ತು. ಈ ಸರ್ಕಾರಕ್ಕೆ ಕೋವಿಡ್ ಬಂದಿದೆಯೇನೋ ಅನ್ನಂಗಾಗಿದೆ, ಕೋಮಾ ಸ್ಥಿತಿಲಿದೆ. ಮುಖ್ಯಮಂತ್ರಿಗಳ ಆದಿಯಾಗಿ ಬಹಳ ಸಚಿವರು ಬ್ಲಾಕ್ ಮೇಲಿಗೆ ಒಳಗಾದವ್ರ ರೀತಿನಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಯಾವ ಪ್ರಮಾಣದ ಬ್ಲಾಕ್ ಮೈಲೋ, ಯಾರು ಬ್ಲಾಕ್ ಮೈಲೋ ಗೊತ್ತಿಲ್ಲ ನನಗೆ. ಆದರೆ ಅವರ ಮನಸ್ಥಿತಿ ಎಲ್ಲೋ ಒತ್ತಡಕ್ಕೊಳಗಾಗಿ, ಬ್ಲಾಕ್ ಮೈಲಿಗೆ ಒಳಗಾಗಿ ಕೆಲಸ ಮಾಡ್ತಿರೋರ ರೀತಿಯಲ್ಲಿ ಅವ್ರ ಸರ್ಕಾರದ ವರ್ತನೆ ಕಾಣ್ತಾ ಇದೆ. ದಿನ ಕಳೆಯೋದೇ ಸಾಧನೆ ಆಗಲ್ಲ. ಅವರಿಗೆ ದಿನ ಕಳೆಯೋದೇ ಸಾಧನೆ ಅನ್ನೋ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ. ಇನ್ನು ಮುಂದಿನ ವರ್ಷಕ್ಕೆ 3ನೇ ವರ್ಷ ಆಗುತ್ತೆ, ಅದರ ಮುಂದಿನ ವರ್ಷಕ್ಕೆ 4ನೇ ವರ್ಷ ಆಗುತ್ತೆ, ಅದರ ಮುಂದಿನ ವರ್ಷಕ್ಕೆ 5ನೇ ವರ್ಷ ಆಗುತ್ತೆ. ಅಂದರೆ ದಿನ ಕಳೆಯೋ ಸಾಧನೆನಾ? ಈಗ ಅವ್ರು ಸಂಭ್ರಮ ಪಡ್ತಿರೋದು ನೋಡಿದ್ರೆ 2 ವರ್ಷ ಮುಗಿಸ್ತು ಅನ್ನೋದೇ ಸಾಧನೆ ಅನ್ನೋ ರೀತಿ ಸಂಭ್ರಮ ಪಡ್ತಾ ಇದ್ದಾರೆ. ಸಾಧಿಸಿದ್ದೇನು? ಯಾವ ಶಾಶ್ವತವಾಗಿರೋ ಯೋಜನೆಯನ್ನ ರಾಜ್ಯಕ್ಕೆ ಕೊಟ್ಟಿದ್ದೀರಿ? ಇಲ್ಲಿ ನಮ್ಮ ಸಂಸದರಿದ್ದಾರೆ, ರಾಜವಂಶಸ್ಥರು. ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ ಹೆಸರನ್ನ ಇವತ್ತಿಗೂ ಜನ ನೆನಪಿಸ್ಕೊಳ್ತಾರೆ. ಯಾಕೆ ಅಂದರೆ ಮೈಸೂರು ಯೂನಿವರ್ಸಿಟಿಯಿಂದ ಹಿಡಿದು, ಮೈಸೂರು ಬ್ಯಾಂಕಿನಿಂದ ಹಿಡಿದು, ಮೈಸೂರು ಸಕ್ಕರೆ ಕಾರ್ಖಾನೆಯಿಂದ ಹಿಡಿದು, ಮೈಸೂರು ಉಕ್ಕು ಕಾರ್ಖಾನೆಯಿಂದ ಹಿಡಿದು, ಮೊದಲ ಇಂಜಿನಿಯರಿಂಗ್ ಕಾಲೇಜಿಂದ ಹಿಡಿದು, ಹೀಗೆ ಕನ್ನಂಬಾಡಿ ಅಣೆಕಟ್ಟಿಯಿಂದ ಹಿಡಿದು 10 ಸಾಧನೆಗಳ ಗರಿ ಅವರ ಕಿರೀಟದಲ್ಲಿದೆ. ನಿಮ್ದು ಯಾವ ಸಾಧನೆ ಹೇಳಿ? 6 ವರ್ಷ ಮುಗಿಸ್ತೆ, 7 ವರ್ಷ ಮುಗಿಸ್ತೆ, 8 ವರ್ಷ ಮುಗಿಸ್ತೆ ಅನ್ನೋ ಸಾಧನೆನಾ? ಯಾವ್ದು ಸಾಧನೆ ಹೇಳಿ? ಶಾಶ್ವತವಾಗಿರೋ ಯಾವ ಯೋಜನೆಯನ್ನ ಮಾಡಿದಿರಿ? ಉದ್ಯೋಗ ಸೃಷ್ಟಿಸುವಂತ ಯಾವ ಯೋಜನೆಯನ್ನ ಕೊಟ್ಟಿದ್ದೀರಿ? ಆರ್ಥಿಕವಾಗಿ ರಾಜ್ಯವನ್ನು ಬಲಗೊಳಿಸೋ ಕೆಲಸ ಮಾಡಿದ್ದೀರಾ? ಇಲ್ಲ. ನಿಮ್ಮ ಅಂಕಿಅಂಶ ಹೇಳ್ತಾ ಇದೆ 7,64,000 ಕೋಟಿ ರೂಪಾಯಿ ಸಾಲ.
ವಾರ್ಷಿಕ ಸಾಲ 1,16,000 ಕೋಟಿ ಈ ವರ್ಷ ಮಾಡೋದು ವಾರ್ಷಿಕ ಸಾಲ. ಅಂದರೆ ಒಂದು ವರ್ಷದಲ್ಲಿ 1,16,000 ಕೋಟಿ ಸಾಲ. ಇದ್ಯಾವುದು ಸಾಧನೆ ಆಗತ್ತಾ? ಹಾಗಾಗಿ ಈ ಸರ್ಕಾರದ ವೈಫಲ್ಯಗಳ ವಿರುದ್ಧ ನಾವು ಜನರಿಗೆ ಸತ್ಯಸಂಗತಿ ತಿಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಚಾರ್ಜ್ ಶೀಟ್ನ ಬಿಡುಗಡೆ ಮಾಡಿದ್ದೀವಿ. ಇದು ಶಾಂಪಲ್ ಮಾತ್ರ. ಈ ಚಾರ್ಜ್ ಶೀಟ್ನ ಜನರ ನಡುವೆನೂ ತಗೊಂಡು ಹೋಗ್ತೀವಿ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಅಧಿವೇಶನದಲ್ಲೂ ಕೂಡ ಈ ಒಂದು ಚಾರ್ಜ್ ಶೀಟ್ನ ಕುರಿತಾಗಿ ನಾವು ಚರ್ಚಿಸ್ತೇವೆ.